ಸಾವಯವ ಕೃಷಿ ಸಾಧಕರ ಕತೆ. ಮಣ್ಣಿನ ಮೌಲ್ಯ ಅರಿತ ರೈತ ಶಿವಣ್ಣನ ಯಶೋಗಾಥೆ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಶಿವಣ್ಣ ಎಂಬ ರೈತ ವಾಸಿಸುತ್ತಿದ್ದ. ಅವನ ಕುಟುಂಬ ಹಲವು ವರ್ಷಗಳಿಂದ ಕೃಷಿಯನ್ನೇ ಜೀವನೋಪಾಯವಾಗಿ ಮಾಡಿಕೊಂಡಿತು. ತಂದೆಯಿಂದ ಬಂದ 3 ಎಕರೆ ಜಮೀನಿನಲ್ಲಿ ಅಕ್ಕಿ, ಜೋಳ ಮತ್ತು ತರಕಾರಿ ಬೆಳೆಸುತ್ತಿದ್ದರು. ಆರಂಭದಲ್ಲಿ ಅವರ ಜೀವನ ಸರಳವಾಗಿತ್ತು. ಹೊಲದಿಂದ ಸಿಗುವ ಬೆಳೆ ಕುಟುಂಬದ ಅಗತ್ಯಗಳನ್ನು ಪೂರೈಸುತ್ತಿತ್ತು. ಆದರೆ ಕಾಲಕ್ರಮೇಣ ಕೃಷಿಯ ವೆಚ್ಚ ಹೆಚ್ಚಾಯಿತು. ಉತ್ತಮ ಬೆಳೆಗಾಗಿ ಗ್ರಾಮದಲ್ಲಿನ ರೈತರು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸಲು ಆರಂಭಿಸಿದರು. ಶಿವಣ್ಣ ಕೂಡ ಅದೇ ಮಾರ್ಗ ಅನುಸರಿಸಿದ. ಮೊದಲ ಕೆಲವು ವರ್ಷಗಳಲ್ಲಿ ಉತ್ತಮ ಉತ್ಪಾದನೆ ಸಿಕ್ಕಿತು. ಆದರೆ ನಂತರ ಮಣ್ಣಿನ ಶಕ್ತಿ ಕಡಿಮೆಯಾಗತೊಡಗಿತು. ಬೆಳೆಗಳ ಗುಣಮಟ್ಟ ಕುಸಿಯಿತು. ಗೊಬ್ಬರ ಮತ್ತು ಔಷಧಿಗಳಿಗೆ ಹೆಚ್ಚು ಹಣ ಖರ್ಚಾಗತೊಡಗಿತು. ಒಂದು ವರ್ಷ ಭಾರೀ ಮಳೆಯ ಕೊರತೆಯಿಂದ ಬೆಳೆ ಸಂಪೂರ್ಣ ಹಾಳಾಯಿತು. ಸಾಲದ ಒತ್ತಡ ಹೆಚ್ಚಾಯಿತು. ಶಿವಣ್ಣ ಮನಸ್ಸಿಗೆ ಬೇಸರಗೊಂಡನು. ಇಷ್ಟು ಕಷ್ಟಪಟ್ಟು ಕೃಷಿ ಮಾಡಿದರೂ ಲಾಭವಿಲ್ಲವೇ ಎಂದು ಯೋಚಿಸುತ್ತಿದ್ದ. ಒಂದು ದಿನ ಅವನು ಹತ್ತಿರದ ಪಟ್ಟಣದಲ್ಲಿ ನಡೆದ ಕೃಷಿ ಕಾರ್ಯಾಗಾರಕ್ಕೆ ಹೋದ. ಅಲ್ಲಿ ಸಾವಯವ ಕೃಷಿ ಬಗ್ಗೆ ತಿಳಿಸಿದರು. ಮಣ್ಣಿನ ಆರೋಗ್ಯ, ನೈಸರ್ಗಿಕ ಗೊಬ್ಬರ, ರಾಸಾಯನಿಕರಹಿತ ಕೃಷಿ, ಮಣ್ಣಿನಲ್ಲಿ ಜೀವಾಣುಗಳ ಪಾತ್ರ, ಆ ವಿಷಯಗಳು ಶಿವಣ್ಣನ ಗಮನ ಸೆಳೆದವು. ಅವನಿಗೆ ಹೊಸ ಆಶೆ ಮೂಡಿತು. ಮನೆಗೆ ಬಂದು ತನ್ನ ಜಮೀನಿನ ಒಂದು ಭಾಗದಲ್ಲಿ ಸಾವಯವ ಕೃಷಿ ಮಾಡಲು ನಿರ್ಧರಿಸಿದ. ಆರಂಭದಲ್ಲಿ ಅವನಿಗೆ ಅನುಭವ ಇರಲಿಲ್ಲ. ಹಳ್ಳಿಯ ಕೆಲವರು ಅವನನ್ನು ನೋಡಿ ನಕ್ಕರು. ರಾಸಾಯನಿಕ ಇಲ್ಲದೆ ಬೆಳೆ ಬರೋದಿಲ್ಲ ಎಂದು ಹೇಳಿದರು. ಆದರೂ ಶಿವಣ್ಣ ಹಿಂಜರಿಯಲಿಲ್ಲ. ಅವನು ಹಸುಗಳ ಗೋಮಯದಿಂದ ಕಂಪೋಸ್ಟ್ ಗೊಬ್ಬರ ತಯಾರಿಸಿದ. ಮನೆಯ ಅಡಿಗೆ ತ್ಯಾಜ್ಯವನ್ನು ಬಳಸಿ ಜೀವಸಾರ ತಯಾರಿಸಿದ. ಹೊಲದಲ್ಲಿ ಸಸಿ ನಡುವೆ ಬೆಳೆ ಬದಲಾವಣೆ ವಿಧಾನ ಬಳಸಿದ. ಕೀಟಗಳನ್ನು ನಿಯಂತ್ರಿಸಲು ಬೇವು ಎಲೆ, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಮಿಶ್ರಣ ಬಳಸಲು ಆರಂಭಿಸಿದ. ಮೊದಲ ವರ್ಷದಲ್ಲಿ ದೊಡ್ಡ ಲಾಭ ಸಿಗಲಿಲ್ಲ. ಆದರೆ ಮಣ್ಣಿನ ಗುಣಮಟ್ಟ ನಿಧಾನವಾಗಿ ಸುಧಾರಿಸತೊಡಗಿತು. ಬೆಳೆಗಳು ಹೆಚ್ಚು ಆರೋಗ್ಯಕರವಾಗಿ ಬೆಳೆಯಲು ಆರಂಭಿಸಿದವು. 2ನೇ ವರ್ಷದಲ್ಲಿ ಅವನ ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಸಿಕ್ಕಿತು. ಸಾವಯವ ಬೆಳೆಯ ಎಂದು ಜನರು ಹೆಚ್ಚು ಬೆಲೆ ನೀಡಿ ಖರೀದಿಸಲು ಆರಂಭಿಸಿದರು. ಶಿವಣ್ಣ ತನ್ನ ಹೊಲದಲ್ಲಿ ತರಕಾರಿ ಮಾತ್ರವಲ್ಲ, ಹಣ್ಣು ಗಿಡಗಳನ್ನು ಬೆಳೆಸಲು ಆರಂಭಿಸಿದ. ಪಪ್ಪಾಯಿ, ಬಾಳೆ ಮತ್ತು ನಿಂಬೆ ಗಿಡಗಳನ್ನು ನೆಟ್ಟನು. ಹೊಲದಲ್ಲಿ ಮಳೆನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಮಾಡಿಕೊಂಡನು. ನೀರಿನ ಬಳಕೆ ಕಡಿಮೆಯಾಗಿ ಬೆಳೆ ಉತ್ತಮವಾಗಿ ಬೆಳೆಯಿತು. ಕೆಲವು ವರ್ಷಗಳ ನಂತರ ಶಿವಣ್ಣ ಹಳ್ಳಿಯಲ್ಲೇ ಮಾದರಿ ರೈತನಾದ. ಬೇರೆ ರೈತರು ಅವನ ಹೊಲಕ್ಕೆ ಬಂದು ಸಾವಯವ ಕೃಷಿ ವಿಧಾನಗಳನ್ನು ಕಲಿಯತೊಡಗಿದರು. ಶಾಲೆಯ ಮಕ್ಕಳು ಕೂಡ ಅವನ ಹೊಲಕ್ಕೆ ಭೇಟಿ ನೀಡಿ ನೈಸರ್ಗಿಕ ಕೃಷಿಯ ಮಹತ್ವ ಅರಿತುಕೊಂಡರು. ಒಮ್ಮೆ ಜಿಲ್ಲಾ ಮಟ್ಟದ ಕೃಷಿ ಮೇಳದಲ್ಲಿ ಶಿವಣ್ಣಗೆ ಉತ್ತಮ ಸಾವಯವ ರೈತ ಪ್ರಶಸ್ತಿ ದೊರೆಯಿತು. ವೇದಿಕೆಯಲ್ಲಿ ಮಾತನಾಡುವಾಗ ಅವನು ಹೇಳಿದ, ಮಣ್ಣನ್ನು ಕಾಪಾಡಿದರೆ ಮಣ್ಣು ನಮ್ಮನ್ನು ಕಾಪಾಡುತ್ತದೆ. ಕೃಷಿ ಕೇವಲ ಉದ್ಯೋಗವಲ್ಲ, ಅದು ನಮ್ಮ ಜೀವನದ ಮೂಲ. ಅವನ ಮಾತು ಎಲ್ಲರ ಮನಸ್ಸಿಗೆ ತಟ್ಟಿತು. ಗ್ರಾಮದಲ್ಲಿನ ಅನೇಕ ರೈತರು ಸಾವಯವ ಕೃಷಿಯತ್ತ ಮುಖ ಮಾಡಿದರು. ಶಿವಣ್ಣನ ಕತೆ ಕೇವಲ ಒಬ್ಬ ರೈತನ ಯಶಸ್ಸಿನ ಕಥೆಯಲ್ಲ, ಅದು ಮಣ್ಣಿನ ಮಹತ್ವ ಅರಿತ ವ್ಯಕ್ತಿಯ ಸಾಧನೆಯ ಕತೆ. ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳದೆ ಹೊಸ ಮಾರ್ಗ ಹುಡುಕಿದರೆ ಯಶಸ್ಸು ಖಂಡಿತ ಸಿಗುತ್ತದೆ ಎಂಬ ಸಂದೇಶವನ್ನು ಈ ಕತೆ